ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ 4,000 ರೂಪಾಯಿ ಹಣ ಜಮೆಯಾಗಲು ಶುರುವಾಗಿದೆ. ಹೌದು ವೀಕ್ಷಕರೇ, 30 ಮತ್ತು 31ನೇ ಕಂತಿನ ಹಣ, 2 ಕಂತಿನ ಹಣ ಸೇರಿ ಟೋಟಲ್ ಆಗಿ 4,000 ರೂಪಾಯಿ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಈಗ ಹಣ ಜಮೆಯಾಗಲು ಶುರುವಾಗಿದೆ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲದೆ ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಹಣ ಕೂಡ ಹೋಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ವಾರದ ಒಳಗಡೆ ಬಾಕಿ ಉಳಿದಿರುವಂಥ ಕಂತಿನ ಹಣ ಸೇರಿ ಮತ್ತು ಈ 2 ಕಂತಿನ ಹಣ ಕೂಡ ಕ್ರೆಡಿಟ್ ಮಾಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ಯಾವ ಜಿಲ್ಲೆಗೆ ಮುಂದಿನ ಒಂದು ವಾರದೊಳಗಡೆ ಬರುತ್ತೆ ಅದನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದರ ಜೊತೆಗೆ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರಾ ಅವರಿಗೆ ಒಂದು ಶಾಕಿಂಗ್ ಹೇಳಿಕೆ ಸಹ ಬಂದಿದೆ ಅಂತಲೂ ಹೇಳ್ಬೋದು. ಸೊ ಈಗ ರಾಜ್ಯ ಸರ್ಕಾರ ಈಗ ಒಂದು ದೊಡ್ಡ ಅಪ್ಡೇಟ್ ಸಹ ತಂದಿದೆ ಅಂತಲೂ ಹೇಳ್ಬೋದು. ಮೃತಪಟ್ಟವರ ಖಾತೆಗೆ ಕೂಡ ಗೃಹಲಕ್ಷ್ಮಿ ಹಣ ಕೂಡ ದುರುಪಯೋಗ ಆಗ್ತಾ ಇರೋ ಒಂದು ಕಾರಣಕ್ಕೆ, ಸೊ ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅನ್ನೋ ಒಂದು ಕಾರಣಕ್ಕೆ ಈಗ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತೆ ಮರು ಅರ್ಜಿ ಹಾಕೋಕೆ ಒಂದು ಹೊಸ ಕಾನೂನನ್ನ ಜಾರಿಗೆ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಈಗ ಹಣನ ತಗೊತಾ ಇದ್ದೀರಾ ಅವರು ಮತ್ತೊಮ್ಮೆ ಈಗ ಗೃಹಲಕ್ಷ್ಮಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಿದ್ರೆ ಯಾವಾಗ ಸಲ್ಲಿಸಬೇಕು ಮತ್ತು ಯಾರೆಲ್ಲ ಸಲ್ಲಿಸಬೇಕು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸೊ ಇನ್ನು ಮುಂದೆ ಇಂಥವರಿಗೆ ಸಿಗಲ್ಲ ಉಚಿತ ಕರೆಂಟ್ ಮತ್ತು ರೇಷನ್ ಕಾರ್ಡ್ ಹಾಗೂ ಪಿಂಚಣಿ ಹಣ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ ಒಂದು ಅಪ್ಡೇಟ್ ಏನು, ಯಾಕೆ ಈ ಒಂದು ಯೋಜನೆಗಳು ಸಿಗೋದಿಲ್ಲ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇನ್ನೊಂದು ಕಡೆ ಜೂನ್ 30ರ ಒಳಗಡೆ ನೀವು ಈ ಒಂದು ಕೆಲಸನ ಮಾಡದೇ ಇದ್ದರೆ ನಿಮಗೆ LPG ಸಿಲಿಂಡರ್ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ಇನ್ನು ಮುಂದೆ ನಿಮಗೆ LPG ಸಿಲಿಂಡರ್ ಕೂಡ ಸಿಗೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ ಒಂದು ಕೆಲಸ ಏನು, ಜೂನ್ 30ರ ಒಳಗಡೆ ಆ ಒಂದು ಕೆಲಸನ ಏನನ್ನ ಮಾಡಬೇಕು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ವಿಡಿಯೋನಲ್ಲಿ ಸ್ಕಿಪ್ ಮಾಡಬೇಡಿ, ಈಗಲೇ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ರಾಜ್ಯದ ಸಮಸ್ತ ಆಭರಣ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಸತತವಾಗಿ ಮತ್ತೆ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದಿದೆ ಅಂತಲೂ ಹೇಳ್ಬೋದು. ಅಟ್ ಪ್ರೆಸೆಂಟ್ ಆಗಿ ಈಗ ಚಿನ್ನದ ಬೆಲೆ ಎಷ್ಟಿದೆ ಮತ್ತು ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಈಗ ಗೋಲ್ಡ್ ಪ್ರೈಸ್ ಎಷ್ಟಿದೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಇದರ ಜೊತೆಗೆ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಹ ಬಂದಿದೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಪಡೆಯಲು ಹೋದ ತಿಂಗಳು ಸ್ವಲ್ಪ ಸರ್ವರ್ ಸಮಸ್ಯೆಯಿಂದ ಈ ಒಂದು ಕೆಲಸನ ನಿಲ್ಲಿಸಲಾಗಿತ್ತು. ಬಟ್ ಇದೀಗ ಮತ್ತೆ ರೀಓಪನ್ ಕೂಡ ಆಗಿದೆ ಅಂತಲೂ ಹೇಳ್ಬೋದು. ಸೊ ಹಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರೋ ಅವ್ರಿಗೆ ಈಗಾಗಲೇ 30 ಮತ್ತು 31ನೇ ಕಂತಿನ ಹಣ ಕೂಡ ಹೋಗಿದೆ. ಹಾಗಿದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಂದಿದೆ, ಎಸ್ ಆರ್ ನೋ, ಮತ್ತು ಯಾವ ಜಿಲ್ಲೆಗೆ ಬಂದಿದೆ ಮತ್ತು ಯಾವ ಜಿಲ್ಲೆಗೆ ಬಂದಿಲ್ಲ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗಿದ್ರೆ ಮೊದಲ ದೊಡ್ಡ ಸುದ್ದಿ ನೋಡೋದಾದರೆ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರೋ ಅವರಿಗೊಂದು ಸಿಹಿ ಸುದ್ದಿ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ 30ನೇ ಕಂತಿನ ಹಣ ಈಗ ಅಕೌಂಟಿಗೆ ಹಣ ಕೂಡ ಪಾವತಿ ಮಾಡಲಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ 31ನೇ ಕಂತಿನ ಹಣ ನೀವು 2,000 ರೂಪಾಯಿ ಹಣ ಪಡಿಬೇಕಂದ್ರೆ ಸೊ ನೀವು ಇನ್ನು ಮುಂದೆ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಇಲ್ಲಿ ಕಡ್ಡಾಯವಂತ DK ಶಿವಕುಮಾರ್ ಅವರೇ ತಿಳಿಸಿದ್ದಾರೆ ಅಂತಲೂ ಹೇಳ್ಬೋದು. ಯಾಕಂದರೆ ಸತ್ತವರ ಹೆಸರಿನಲ್ಲೂ IT ರಿಟರ್ನ್ಸ್ ಮತ್ತು GST ಕಟ್ತಿರೋ ಅಕೌಂಟ್ಗೆ ಹಣ ಹೋಗ್ತಿದ್ದನ್ನು ತಡೆಯಲು ಸೊ ಈಗ ಸರ್ಕಾರ ಒಂದು ಹೊಸ ಯೋಜನೆ ಕೂಡ ಹಮ್ಮಿಕೊಂಡಿದೆ ಅಂತಲೂ ಹೇಳ್ಬೋದು. ಈಗಾಗಲೇ ಸತ್ತವರ ಖಾತೆಗೂ ಕೂಡ 3.89 ಲಕ್ಷ ನಕಲಿ ಖಾತೆಗಳ ಡೀಟೇಲ್ ಕೂಡ ಪತ್ತೆಯಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಖಾತೆಗಳನ್ನ ಈಗಾಗಲೇ ಬ್ಲಾಕ್ ಮಾಡಲಾಗಿದೆ. ಆ ಒಂದು ಕಾರಣಕ್ಕೆ ಇನ್ನೂ ಕೂಡ ಉಳಿದಿರುವಂಥ ಅಕೌಂಟ್ಗಳನ್ನ ಬ್ಲಾಕ್ ಮಾಡೋಕ್ಕೋಸ್ಕರ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ರು ಅವರಿಗೆ 31ನೇ ಕಂತಿನ 2,000 ರೂಪಾಯಿ ಹಣ ಬರಬೇಕಪ್ಪ ಅಂದರೆ ನೀವು ಮತ್ತೆ ಗೃಹಲಕ್ಷ್ಮಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದ್ರೆ ಯಾರೆಲ್ಲ ರಿಯಲ್ ಅಕೌಂಟ್ ಮತ್ತು ಫೇಕ್ ಅಕೌಂಟ್ ಯಾವೆಲ್ಲ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈಗ DK ಶಿವಕುಮಾರ್ ಒಂದು ಹೊಸ ಯೋಜನೆ ಹಮ್ಮಿಕೊಂಡಿದ್ದಾರೆ ಅಂತಲೂ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ ಒಂದು ಕೆಲಸ ಒಳ್ಳೆಯದೇ ಇಲ್ವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗಿದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರೋ ಅವರಿಗೆ ಈಗ 30ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ಬಂದರೆ ಎಸ್ ಅಂತ ಕಾಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ನೋ ಅಂತ ಕಾಮೆಂಟ್ ಮಾಡಿ. ಆದರೆ ನಿಮ್ಮ ಒಂದು ಜಿಲ್ಲೆ ಹೆಸರನ್ನ ಹಾಕೋದನ್ನ ಮರಿಬೇಡಿ. ಅಷ್ಟೇ ಅಲ್ಲದೆ 31ನೇ ಕಂತಿನ ಹಣ ಯಾಕೆ ಪೆಂಡಿಂಗ್ ಇದೆಯಪ್ಪ ಅಂದರೆ ನೀವು ಈ ಒಂದು ಕೆಲಸನ ಮಾಡಿದ್ರೆ ಈ KYC ಮತ್ತು DBT ಅಪ್ಡೇಟ್ ಆದ ತಕ್ಷಣ ನಿಮಗೆ 31ನೇ ಕಂತಿನ ಹಣ 2 ದಿನ ಟೈಮ್ ತೊಗೊಳುತ್ತೆ, ಆಮೇಲೆ ನಿಮ್ಮ ಖಾತೆಗೆ ಹಣ ಕೂಡ ಬರುತ್ತೆ ಅಂತಲೂ ಹೇಳ್ಬೋದು. ಹಾಗಾಗಿ ಆದಷ್ಟು ಬೇಗ ಈ ಗೃಹಲಕ್ಷ್ಮಿಗೆ ಮತ್ತೊಮ್ಮೆ ಅರ್ಜಿ ಹಾಕೋದು ತುಂಬ ಒಳ್ಳೆಯದು. ಇನ್ನು ಮುಂದಿನ ಅಪ್ಡೇಟ್ ನೋಡೋದಾದರೆ ಯಾರೆಲ್ಲ ವೋಟರ್ ID ಯೂಸ್ ಮಾಡ್ತಾ ಇದ್ದೀರೋ ಅಥವಾ ವೋಟರ್ ID ಇಲ್ಲದೇನೆ ಎಲ್ಲ ಗ್ಯಾರಂಟಿಗಳನ್ನ ಯೂಸ್ ಮಾಡ್ತಾ ಇದ್ದೀರೋ ಅವರಿಗೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ವೋಟರ್ ID ಇಲ್ಲದವರಿಗೆ ಇನ್ಮೇಲೆ ಎಲ್ಲ ಗ್ಯಾರಂಟಿಗಳು ಕಟ್ ಆಗಲಿದೆ, ಬಂದ್ ಆಗಲಿದೆ ಅಂತಲೂ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿ ಆದೇಶ ಕೂಡ ಹೊರಡಿಸಿದ್ದಾರೆ ಅಂತಲೂ ಹೇಳ್ಬೋದು. ಇದೇ ಜೂನ್ 20ರ ನಂತರ BPL ಮತ್ತು ಅಧಿಕಾರಿಗಳ ಮನೆಗೆ ಬಂದು SRI ಅಂದರೆ ಮತದಾರರ
ಪಟ್ಟಿ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಯಾರೆಲ್ಲ ತಪ್ಪು ದಾಖಲೆ ನೀಡ್ತಾರೋ ಅಥವಾ ಯಾರಿಗೆಲ್ಲ ಮತದಾನ ಹಕ್ಕು ಇರೋದಿಲ್ವೋ ಅಂಥವರಿಗೆ ಯಾವುದೇ ಗ್ಯಾರಂಟಿ ಯೋಜನೆ ಹಾಗೂ ಮತ್ತು ಯಾವುದೇ ಒಂದು ಹೊಸ ಯೋಜನೆಗಳು ಕೂಡ ಸಿಗೋದಿಲ್ಲ ಮತ್ತು ಪಿಂಚಣಿ ಹಣ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಕೊಡುವ ಎನೋರೇಷನ್ ಫಾರ್ಮನ್ನು ಕಡ್ಡಾಯವಾಗಿ ಭರ್ತಿ ಮಾಡದೇ ಕೊಡಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಈ ಒಂದು ಕೆಲಸನ ಮಾಡದೇ ಇದ್ದರೆ ನಿಮಗೆ ಜೂನ್ 20 ಮತ್ತು 30 ಒಳಗಡೆ ನಿಮಗೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಯಾರೆಲ್ಲ ವೋಟರ್ ಐ ಡಿ ಇಲ್ಲ ಆದಷ್ಟು ಬೇಗ ವೋಟರ್ ಐ ಡಿ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಜೂನ್ 30 ಒಳಗೆ ಈ ಕೆಲಸನ ನೀವು ಮಾಡದೇ ಇದ್ದರೆ ನಿಮಗೆ ಸಿಲಿಂಡರ್ ಕನೆಕ್ಷನ್ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ ಅಂತ ಇಲ್ಲಿ ಕೇಂದ್ರ ಸರ್ಕಾರನೇ ಕೂಡ ಒಂದು ವಾರ್ನಿಂಗ್ ಸಹ ನೀಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಯಾರೆಲ್ಲ LPG ಗ್ಯಾಸ್ ಸಿಲಿಂಡರ್ ಬಳಸುವ ಗ್ರಾಹಕರಿಗೆ ಜೂನ್ 30 ಕೊನೆಯ ದಿನಾಂಕದವಾಗಿದೆ. ಸೊ ನೀವು ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ LPG ಆಧಾರ್ ಕಾರ್ಡ್ KYC ಬಯೋಮೆಟ್ರಿಕ್ ಕಂಪ್ಲೀಟ್ ಮಾಡಿದರೆ ನಿಮ್ಮ ಗ್ಯಾಸ್ ಕನೆಕ್ಷನ್ ಅನ್ನು ಬ್ಲಾಕ್ ಮಾಡಲಾಗುತ್ತೆ ಮತ್ತು ಸಿಲಿಂಡರ್ ಸಬ್ಸಿಡಿ ಹಣ ಕೂಡ ಬರೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಗೃಹ ಜ್ಯೋತಿ ಯೋಜನೆಗೂ ಕೂಡ ಈಗ ಮರು ಅರ್ಜಿ ಕಡ್ಡಾಯ ಅಂತಲೂ ಹೇಳ್ತಾ ಇದ್ದಾರೆ. ಹೌದು, ಉಚಿತ 200 ಯೂನಿಟ್ ಕರೆಂಟ್ ಪಡೆಯುತ್ತಿರುವಂಥ ಗ್ರಾಹಕರು ಕೂಡ ಗೃಹಲಕ್ಷ್ಮಿ ಥರನೇ ಗೃಹ ಜ್ಯೋತಿಗೂ ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಒಂದೇ ಹೆಸರಿನಲ್ಲಿ 4-5 ಮೀಟರ್ ಇಟ್ಕೊಂಡು ಲಾಭ ಪಡಿತಿರೋ ಮತ್ತು ಕಮರ್ಷಿಯಲ್ ಅಂಗಡಿಗಳಿಗೆ ಉಚಿತ ಕರೆಂಟ್ ಬಳಸ್ತಿರೋ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಈಗ ಸರ್ಕಾರ ಈ ಒಂದು ಮಹತ್ವ ನಿರ್ಧಾರ ಕೂಡ ಕೈಗೊಂಡಿದೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಪಂಚ ಯೋಜನೆಗಳಿದ್ದಾವೆ ಈಗ ಪಂಚ ಯೋಜನೆಗಳಿಗೆ ಒಂದು ಹೊಸ ಅರ್ಜಿನ ಆಹ್ವಾನ ಕೂಡ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ನೀವು ಈ ಒಂದು ಅರ್ಜಿನ ಹಾಕದೇ ಇದ್ದರೆ ಸೊ ನಿಮಗೆ ಮುಂದಿನ ತಿಂಗಳಿಂದ ಉಚಿತ ಯೂನಿಟ್ ಕೂಡ ಕಟ್ ಆಗಲಿದೆ ಅಂತಲೂ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಯಾರೆಲ್ಲ ಉಚಿತ ಯೂನಿಟ್ನ ಯೂಸ್ ಮಾಡ್ತಾ ಇದ್ದೀರೋ ಆದಷ್ಟು ಬೇಗ ಈ ಒಂದು ಅರ್ಜಿ ಅಂದರೆ ಮರು ಅರ್ಜಿನ ಕಡ್ಡಾಯವಾಗಿ ನೀವು ಸಲ್ಲಿಸಬೇಕಾಗುತ್ತೆ. ಆದಷ್ಟು ಬೇಗ ಸೈಬರ್ ಸೆಂಟರ್ಗಳಿಗೆ ಹೋಗಿ ನೀವು ಈ ಒಂದು ಅರ್ಜಿನ ಕಳಿಸಿದ್ರೆ ನಿಮಗೆ ಮುಂದಿನ ತಿಂಗಳ ಒಳಗಡೆ ಸೊ ನಿಮಗೆ ಎಲ್ಲ ಒಂದು ಯೋಜನೆಗಳು ಫ್ರೀಯಾಗಿ ಸಿಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಮುಂದಿನ ಅಪ್ಡೇಟ್ ನೋಡೋದಾದರೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ಶಾಲಾ ಕಾಲೇಜುಗಳಿಗೆ ಓಡಾಡುವಂಥ ವಿದ್ಯಾರ್ಥಿಗಳಿದ್ದೀರೋ ಅವರಿಗೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ನಿಮಗೆ ಈಗ ಉಚಿತ ಬಸ್ ಪಾಸ್ ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಪ್ರಕ್ರಿಯೆ ಈಗಾಗಲೇ ಆನ್ಲೈನಲ್ಲಿ ಕೂಡ ಆರಂಭವಾಗಿದೆ ಅಂತಲೂ ಹೇಳ್ಬೋದು. ವಿದ್ಯಾರ್ಥಿಗಳು ತಮ್ಮ ಚಾಲ್ತಿಯಲ್ಲಿರುವಂತಹ ವ್ಯಾಸಂಗ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ನೀಡಿ ಪಾಸ್ ಪಡೆಯಬಹುದು ಅಂತಲೂ ಹೇಳ್ತಾ ಇದ್ದಾರೆ. ಇತ್ತ ಮಹಿಳೆಯರಿಗೂ ಕೂಡ ಶೀಘ್ರದಲ್ಲೇ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡೋದಕ್ಕೆ ಬ್ರೇಕ್ ಬೀಳಲಿದ್ದು ಫೋಟೋ ಮತ್ತು ಆಧಾರ್ ಲಿಂಕ್ ಇರೋ ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೆಯುವುದು ಕಡ್ಡಾಯ ಅಂತಲೂ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಯಾರೆಲ್ಲ ಶಾಲಾ ವಿದ್ಯಾರ್ಥಿಗಳಿದ್ದೀರೋ ಈ ಒಂದು ಬಸ್ ಪಾಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಈ ಮುಂದಿನ ತಿಂಗಳ ಒಳಗಡೆ ನಿಮಗೆ ಪಾಸ್ ಬರೋದು ಕಡ್ಡಾಯ ಅಂತಲೂ ಹೇಳ್ಬೋದು. ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಹೇಗಿದೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಇನ್ನು ಕೊನೆಯ ಅಪ್ಡೇಟ್ ನೋಡೋದಾದರೆ ಯಾರೆಲ್ಲ ಚಿನ್ನ ಮತ್ತು ಆಭರಣ ಪ್ರಿಯರಿದ್ದೀರೋ ಅವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಬಂಗಾರ ಪ್ರಿಯರಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮತ್ತೆ ಈಗ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದಿದೆ ಅಂತಲೂ ಹೇಳ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಕೂಡ ಈ ಒಂದು ಬಂಗಾರದ ರೇಟು ತುಂಬ ಪಾತಾಳಕ್ಕೆ ಕುಸಿಯಲಿದೆ ಅಂತಲೂ ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಯಾರೆಲ್ಲ ಆಭರಣ ಮತ್ತು ಬೆಳ್ಳಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಮದುವೆ ಸಮಾರಂಭಗಳಿಗೆ ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಇಂಥ ಸಮಯದಲ್ಲಿ ನೀವು ಗೋಲ್ಡ್ನ ಪರ್ಚೇಸ್ ಮಾಡೋದು ತುಂಬ ಒಳ್ಳೆಯದು ಅಂತಲೂ ಹೇಳ್ಬೋದು. 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಬೆಲೆ ತುಂಬ ಕಡಿಮೆ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರದ ಈ ಎಲ್ಲ ಕಠಿಣ ನಿಯಮಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನ ಎಸ್ ಆರ್ ಅಥವಾ ನೋ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಪ್ರಮುಖ ಅಪ್ಡೇಟ್ಗಳಿಗಾಗಿ ನಮ್ಮ ಯೋಜನಾ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಸುದ್ದಿಗಳಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.